ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಪ್ರತಿಯೊಬ್ಬ ಮಾನವ ದೇಹದ ಮೇಲೆ ಹುಟ್ಟಿನಿಂದ ಬರುವ ಒಂದಲ್ಲ ಒಂದು ಕಡೆ ವಿವಿಧ ಆಕಾರ ಬಣ್ಣವನ್ನು ಹೊಂದಿರುವ ಮಚ್ಚೆಯ ಬಗ್ಗೆ ಸ್ತ್ರೀ ಮತ್ತು ಪುರುಷರಿಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಇದು 2 ಭಾಗವನ್ನು ಹೊಂದಿರುತ್ತದೆ. ಮಚ್ಚೆಯನ್ನು ಎಳ್ಳು, ತಿಲ, ಚುಕ್ಕಿ, ಸಂಗಾತಿ, ಕಾರೆಳ್ಳು, ಹುಟ್ಟು ಮಚ್ಚೆ ಎಂದು ಸಹ ಕರೆಯುವರು. ನಾಲಿಗೆಯ ಮೇಲೆ ಇರುವ ಮಚ್ಚೆಯನ್ನು ಮತಿ ಎಂದು ಸಹ ಕರೆಯುವರು. ಈ ಮಚ್ಚೆಗಳು ಕೆಲವರಿಗೆ ದೇಹದಲ್ಲಿ ಎದ್ದು ಕಾಣುವ ಹಾಗೆ ಸುಂದರವಾಗಿ ಕಂಡರೆ, ಮತ್ತು ಕೆಲವರಿಗೆ ಅದು ಅಳಿಸಲಾಗದ ಗುರುತಾಗಿ ಇದ್ದು ಮುಜುಗರ ಅನ್ನಿಸುವುದು. ಮಚ್ಚೆಯು ದೇವದತ್ತವಾಗಿ ಮಾನವರಿಗೆ ಬಂದಿರುತ್ತದೆ. ಕೆಲವರಿಗೆ ಎಳ್ಳಿನಷ್ಟು ಚಿಕ್ಕದಾದ ಮಚ್ಚೆ ಇರುವುದು. ಮನುಷ್ಯ ಎಷ್ಟು ಬೇಜವಾಬ್ದಾರಿ ಎಂದರೆ, ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳುವುದು ಬಿಟ್ಟರೆ ತನ್ನ ದೇಹದ ಯಾವ ಅಂಗದಲ್ಲಿ ಮಚ್ಚೆ ಇದೆ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಇದು ಮಾತು. ಏಕೆಂದರೆ ಮಾನವನ ದೇಹದಲ್ಲಿ ಒಂದು ಮಚ್ಚೆ ಇರದವನು ಅತಿ ವಿರಳದಲ್ಲಿ ವಿರಳವಾಗಿ ಕಂಡುಬರುವುದು. ಈ ಮಚ್ಚೆಯು ಆ ಮನುಷ್ಯನ ಗುಣ, ನಡತೆ, ಜೀವನ, ಭವಿಷ್ಯ, ಜೀವನದಲ್ಲಿ ಬರುವ ಸಂಪತ್ತು, ಐಶ್ವರ್ಯ, ಯೋಗ, ವಿವಾಹ, ಕಂಟಕ, ಜೀವನ ಶೈಲಿಯನ್ನು, ಜೊತೆಗೆ ಶುಭ ಮತ್ತು ಅಶುಭ ಫಲವನ್ನು ಸೂಚಿಸುವುದು ಆಗಿರುತ್ತದೆ. ಈ ಮಚ್ಚೆಗಳು ಮನುಷ್ಯನ ಜೀವನ ಶೈಲಿ, ಆಹಾರ ಕ್ರಮ, ಪರಿಸರ, ವಾತಾವರಣಗಳಿಂದ ಕ್ಷೀಣಿಸಲೂಬಹುದು, ಇಲ್ಲವೇ ಎದ್ದು ಕಾಣಲೂಬಹುದು. ಜ್ಯೋತಿಷ್ಯ ಅಭಿಮಾನಿಗಳೇ, ಇಲ್ಲಿ ಈ ವಿಡಿಯೋ ನೋಡುವಾಗ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ಏನೆಂದರೆ, 1. ಗಂಡಸರಿಗೆ ಬಲಭಾಗದಲ್ಲಿ ಕಂಡುಬರುವ ಮಚ್ಚೆಗಳು ಶುಭ ಫಲವನ್ನು ತರುವುದು. 2. ಹೆಂಗಸರಿಗೆ ಎಡಭಾಗದಲ್ಲಿ ಕಂಡುಬರುವ ಮಚ್ಚೆಗಳು ಶುಭ ಫಲವನ್ನು ತರುವುದು. ಕೆಲವು ಸಂದರ್ಭದಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ದೇಹದ ಕೆಲವು ನಿರ್ದಿಷ್ಟ ಭಾಗದಲ್ಲಿ ಮಚ್ಚೆ ಎಡಗಡೆ ಅಥವಾ ಬಲಗಡೆ ಇದ್ದರೂ ಏಕರೂಪ ಫಲವನ್ನು ನೀಡುವುದು. ಆದ್ದರಿಂದ ಈ 3 ವಿಷಯವನ್ನು ಆಧರಿಸಿ ಗಮನದಲ್ಲಿ ಇಟ್ಟುಕೊಂಡು ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡುವುದು. ಈ ವಿಡಿಯೋದಲ್ಲಿ ಪ್ರಥಮ ಭಾಗವಾಗಿದ್ದು, ಇದರಲ್ಲಿ ತಲೆಯಿಂದ ಕುತ್ತಿಗೆಯವರೆಗೆ ಇರುವ ಭಾಗಗಳ ಬಗ್ಗೆ ಮಚ್ಚೆಯ ಮಾಹಿತಿಯನ್ನು ಮಾತ್ರ ನೀಡಲಾಗಿದ್ದು, ಇನ್ನೊಂದು ಭಾಗದ ವಿಡಿಯೋದಲ್ಲಿ ಇನ್ನುಳಿದ ಭಾಗದಲ್ಲಿ ಕಂಡುಬರುವ ಮಚ್ಚೆಯ ಬಗ್ಗೆ ತಿಳಿಸಲಾಗುವುದು. ಬನ್ನಿ, ನಿಮ್ಮ ದೇಹದ ವಿವಿಧ ಅಂಗಗಳ ಮೇಲೆ ಇರುವ ಮಚ್ಚೆಯ ಶುಭ ಮತ್ತು ಅಶುಭ ಫಲವನ್ನು ತಿಳಿಯೋಣ. ತಿಲ, ಎಳ್ಳು, ಕಾರೆಳ್ಳು, ಚುಕ್ಕಿ, ಸಂಗಾತಿ ಮಚ್ಚೆ, ಮತಿ ಎಂದು ಕರೆಯುವ ಮಚ್ಚೆಯನ್ನು ಪ್ರಮುಖವಾಗಿ 4 ವಿಧವಾಗಿ ನೋಡಬಹುದು. 1. ಚೌಕಾಕಾರ, 2. ದುಂಡನೆ ಮಚ್ಚೆ, 3. ಕೋನಾಕಾರದ ಮಚ್ಚೆ, 4. ಅಸ್ತವ್ಯಸ್ತವಾಗಿರುವ ಮಚ್ಚೆ. ಇದರಲ್ಲಿ ದುಂಡಾಗಿರುವ ಮಚ್ಚೆಯನ್ನು ಹೊಂದಿರುವವರು ಶುಭ ಫಲವನ್ನು ಜೊತೆಗೆ ಉತ್ತಮ ಗುಣ, ಐಶ್ವರ್ಯವನ್ನು ಹೊಂದುವರು. ಚೌಕಾಕಾರದ ಮಚ್ಚೆಯನ್ನು ಹೊಂದಿರುವರು ಹಲವಾರು ಮೂಲ ಆದಾಯಗಳಿಂದ ಆಸ್ತಿ, ಐಶ್ವರ್ಯ, ಸಂಪತ್ತು ಹೊಂದುವರು. ಕೋನಾಕಾರದ ಮಚ್ಚೆ ಹೊಂದಿರುವವರು ಸಂತಸ, ಖುಷಿ, ಸಂಪತ್ತುಗಳ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ದುಃಖ, ನಿರಾಸೆ, ಕಷ್ಟವನ್ನು ಪಡೆಯುವರು. ಒಟ್ಟಿನಲ್ಲಿ ಸುಖ ದುಃಖಗಳ ಸಮಫಲ ಸಿಗುವುದು. ಇನ್ನು ಅಸ್ತವ್ಯಸ್ತವಾಗಿರುವ ಮಚ್ಚೆಯು ವ್ಯಕ್ತಿಯನ್ನು ಒಂದೇ ಸಲ ಶ್ರೀಮಂತನಾಗಿಯೂ ಇಲ್ಲ ಬಡವನಾಗಿಯೂ ಮಾಡುತ್ತದೆ. ಇದನ್ನು ಬಣ್ಣವನ್ನು ನೋಡಿ ಹೇಳಬಹುದಾಗಿದೆ. ಮಚ್ಚೆಯು ಜೇನುತುಪ್ಪದ ಬಣ್ಣವನ್ನು ಹೊಂದಿದರೆ ಅತ್ಯಂತ ಶುಭ ಫಲವನ್ನು ನೀಡುವುದು. ಯಾವುದೇ ಬಣ್ಣದ ತಿಳಿ ಬಣ್ಣವನ್ನು ಹೊಂದಿರುವ ಮಚ್ಚೆಯು ಬಲು ಅದೃಷ್ಟಶಾಲಿಗಳಾಗಿರುತ್ತಾರೆ. ಕೆಂಪು ಬಣ್ಣದ ಸಂಗಾತಿ ಮಚ್ಚೆ ಹೊಂದಿರುವವರು ಧೈರ್ಯಶಾಲಿಯಾಗಿರುತ್ತಾರೆ. ಸ್ವಪ್ರಯತ್ನದಿಂದ ತಮಗೆ ಬೇಕಾದುದನ್ನು ತಮ್ಮ ಪ್ರಯತ್ನದಿಂದ, ಧೈರ್ಯದಿಂದ ಗಳಿಸುವರು. ಅತಿ ಕಪ್ಪು ಬಣ್ಣದ ಅಂದರೆ ಕಡುಕಪ್ಪು ಬಣ್ಣದ ಮಚ್ಚೆಯು ಜೀವನದಲ್ಲಿ ನಿರಂತರ ಸಂಘರ್ಷ, ವಿರೋಧ, ಕಂಟಕಗಳ ಜೊತೆಗೆ ನಿರಂತರವಾಗಿ ಸೆಣಸಾಡಿ ಪ್ರಯತ್ನದಿಂದ ಗೆಲ್ಲುವರು. ನೀಲಿ ಬಣ್ಣದ ಮಚ್ಚೆ ಇದ್ದರೆ ಬಿಗಿಯಾದ ಹಿಡಿತ ಜನರ ಮೇಲೆ ಇಡುವರು. ಎಂದೂ ಕರಗದ ಗಂಟು ಮಾಡುವರು. ಹಣಕಾಸಿನಲ್ಲಿ ಸ್ಥಿರತೆ ಇರುವುದು. ಇದು ಸ್ತ್ರೀಯರಿಗೆ ಪುರುಷರಿಗೆ ಸಮಾನ ಅಂಶವನ್ನು ಸೂಚಿಸುವ ಮಚ್ಚೆಯ ವಿವಿಧ ಆಕಾರ ಮತ್ತು ವಿವಿಧ ಬಣ್ಣದ ಅಂಶವಾಗಿರುತ್ತದೆ. ಇನ್ನು
ಹಣೆಯ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಸ್ತ್ರೀಯರಿಗೆ ಸದಾ ಧನಲಾಭ, ಕೀರ್ತಿ ಹೆಚ್ಚುವುದು. ಅದರಲ್ಲೂ ಕೆಂಪು ಬಣ್ಣದ ಮಚ್ಚೆ ಇದ್ದರೆ 30 ವರ್ಷಗಳ ನಂತರ ಸುಖ ಪ್ರಾಪ್ತಿ. ಅದೇ ನೀಲಿ ಅಥವಾ ಕಪ್ಪು ಮಚ್ಚೆ ಆದರೆ 48 ವರ್ಷಗಳ ನಂತರ ಐಶ್ವರ್ಯದ ಬಾಗಿಲು ತೆರೆಯುವುದು. ಹಣೆಯ ಬಲಭಾಗದಲ್ಲಿ ಪುರುಷರಿಗೆ ಮಚ್ಚೆ ಇದ್ದರೆ ಆಕಸ್ಮಿಕ ಅನಿರೀಕ್ಷಿತ ಧನಲಾಭಗಳು ಆಗಾಗ ಸಂಭವಿಸುವುದು. ಕೆಂಪು ಮಚ್ಚೆ ಇದ್ದರೆ 30 ವರ್ಷದ ನಂತರ ಅದೃಷ್ಟ ಬರುವುದು ಹಾಗೂ 40 ವರ್ಷದ ನಂತರ ಇನ್ನೂ ಹೆಚ್ಚಿನ ಅದೃಷ್ಟ ಬರುವುದು. ಇದೇ ರೀತಿ ಸ್ತ್ರೀಯರಿಗೆ ಎಡಗಡೆ ಮಚ್ಚೆ, ಪುರುಷರಿಗೆ ಬಲಗಡೆ ಮಚ್ಚೆ ಶುಭ ಎಂದು ತಿಳಿಯುವುದು ಅತ್ಯಗತ್ಯವಾಗಿರುತ್ತದೆ. ಹಣೆಯ ಮಧ್ಯಭಾಗದಲ್ಲಿದ್ದರೆ ಕೀರ್ತಿ, ಗೌರವ, ಐಶ್ವರ್ಯ, ಸಮೃದ್ಧಿ, ಸಂಸ್ಕಾರಭರಿತ ಧಾರ್ಮಿಕತೆಯಲ್ಲಿ ಯಶಸ್ಸು ದೊರೆಯುವುದು. ಹಣೆಯ ಬಲಭಾಗದಲ್ಲಿ ಇದ್ದರೆ ಹುಟ್ಟು ನಾಯಕನ ಗುಣವನ್ನು ಹೊಂದಿರುತ್ತಾರೆ. ಹಣೆಯ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಬಹಳ ಬೇಗ ಬಂದ ಹಣವನ್ನು ಬಂದ ಹಾಗೆ ಖರ್ಚು ಮಾಡುವರು. ಅನಗತ್ಯ ವಸ್ತುಗಳು, ಪರಿಪೂರ್ಣವಾಗದ ಕೆಲಸಗಳಿಗೆ, ವೈಭವೀಕರಣ, ವಿಲಾಸಿ ಜೀವನಕ್ಕೆ ಅತಿ ಹೆಚ್ಚು ಖರ್ಚು ಮಾಡುವರು. ಹಣೆಯ ಮಧ್ಯ ಅಂದರೆ 2 ಹುಬ್ಬಿನ ಮಧ್ಯೆ ತಿಲಕ, ಕುಂಕುಮ ಇಡುವ ಕಡೆ ಮಚ್ಚೆ ಇದ್ದರೆ ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುತ್ತಾರೆ. ಇವರಿಗೆ ಕನಸಿನ ಮೂಲಕ ಇಲ್ಲವೇ 6ನೇ ಇಂದ್ರಿಯದ ಮೂಲಕ ಶಕುನದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ, ಮುಂದಾಗುವ ಘಟನೆಯನ್ನು ಮೊದಲನೇ ತಿಳಿಯುವ ವಿಶೇಷ ಶಕ್ತಿಯನ್ನು ಹೊಂದಿರುತ್ತಾರೆ. ಸ್ತ್ರೀಯರಿಗೆ ಎಡಹುಬ್ಬಿನ ಮೇಲೆ ಮಚ್ಚೆ ಇದ್ದರೆ ಸ್ವಾರ್ಥ, ಹಠ ಹೆಚ್ಚು ಮತ್ತು ಇವರಿಗೆ ಬೇಗ ಮದುವೆಯಾಗುತ್ತದೆ. ಶ್ರೀಮಂತ ಗಂಡ ದೊರೆಯುವನು. ಪುರುಷರಿಗೆ ಬಲಹುಬ್ಬಿನ ಮೇಲೆ ಮಚ್ಚೆ ಇದ್ದರೆ ಚಿಕ್ಕ ವಯಸ್ಸಿನಲ್ಲೇ ಉತ್ತಮ ಗುಣವತಿಯಾದ ಕನ್ಯೆಯೊಂದಿಗೆ ವಿವಾಹವಾಗುವುದು. ಇಲ್ಲಿ ಸ್ತ್ರೀಯರಿಗೆ ಬಲಭಾಗದ ಉಬ್ಬಿನ ಮೇಲೆ, ಪುರುಷರಿಗೆ ಎಡಭಾಗದ ಉಬ್ಬಿನ ಮೇಲೆ ಮಚ್ಚೆ ಇದ್ದರೆ ಫಲ ತದ್ವಿರುದ್ಧವಾಗಿರುತ್ತದೆ. ಇದರಿಂದ ವಿವಾಹ ಜೀವನದಲ್ಲಿ ದುಃಖ, ನಿರಾಶೆ, ಸಮಸ್ಯೆ ಹೆಚ್ಚು ಇರುತ್ತದೆ. ಯಾವುದೇ ಕಣ್ಣಿನ ಮೂಲೆಯ ಹೊರಮೂಲೆಯಲ್ಲಿ, ಕಣ್ಣಿನ ತುದಿಯಲ್ಲಿ ಮಚ್ಚೆ ಇದ್ದರೆ ಶಾಂತ, ಸ್ಥಿರವಾದ ಮನಸ್ಸು, ಸದಾ ಶ್ರಮ, ಚಟುವಟಿಕೆಯ ಜೊತೆಗೆ ಧೈರ್ಯಶಾಲಿಯಾಗಿರುವರು. ಇವರಿಗೆ ಅಕಾಲ ವಿಪತ್ತಿನ ಭಯ ಸದಾ ಕಾಡುವುದು. ಇವರಲ್ಲಿ ಜನರನ್ನು ಆಕರ್ಷಣೆಗೊಳಿಸುವ ಶಕ್ತಿಯನ್ನು ಕೂಡ ಹೊಂದಿರುತ್ತಾರೆ. ಆತುರ ಹೆಚ್ಚು, ತಾಳ್ಮೆ ಕಡಿಮೆ. ಇದು ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಸಮಾನವಾಗಿರುವ ಅಂಶವಾಗಿರುತ್ತದೆ. ಕಣ್ಣಿನ ಮೇಲೆ ಮಚ್ಚೆ ಇದ್ದರೆ ವಿದ್ಯೆಯಲ್ಲಿ ಪ್ರಗತಿ, ಅತ್ಯುತ್ತಮ ಸ್ಥಾನ ಪಡೆಯುವರು. ಇವರು ಸರಸ್ವತಿ ಪುತ್ರರು. ಜ್ಞಾನ, ಸಂಪತ್ತು ಅಧಿಕವಾಗಿರುವುದು. ಆದರೆ ಲಕ್ಷ್ಮೀಪುತ್ರನಾಗಲು ಸತತ ಪ್ರಯತ್ನ ಪಡುವರು. ಇವರಿಗೆ ಸ್ವಲ್ಪ ಪ್ರೀತಿ, ವಿಶ್ವಾಸ, ಹೊಗಳಿಕೆ ಅವಶ್ಯಕತೆ ಇರುವುದು. ಇದರಿಂದ ಇವರ ಅಭಿವೃದ್ಧಿ ಹೆಚ್ಚಾಗುವುದು. ಕೆನ್ನೆಯ ಮೇಲೆ ಮಚ್ಚೆ ಇದ್ದರೆ ಅತ್ಯಂತ ಧನಿಕನೂ ಅಲ್ಲ, ಅತ್ಯಂತ ಬಡವನೂ ಅಲ್ಲದ ಮಧ್ಯಮ ವರ್ಗದ ಜೀವನ ನಡೆಸುವರು. ಇದಕ್ಕೆ ಕಾರಣ ಇವರಲ್ಲಿ ಹಣವೇ ಎಲ್ಲ ಅಲ್ಲ, ಹಣಕ್ಕಿಂತ ಮಿಗಿಲಾದುದು ಈ ಪ್ರಪಂಚದಲ್ಲಿ ಏನೋ ಇದೆ ಎಂಬ ಕುತೂಹಲಭರಿತ ಅನ್ವೇಷಣೆ ಹಾಗೂ ಅತಿ ಹೆಚ್ಚು ದುಂದುವೆಚ್ಚ, ವಿಲಾಸಿ ಜೀವನಕ್ಕೆ ವ್ಯಯ ಮಾಡುವುದರಿಂದ ಈ ಸ್ಥಿತಿಯಲ್ಲಿ ಇರುವರು. ಮೂಗಿನ ಮೇಲೆ ಮಚ್ಚೆ ಇದ್ದರೆ ಎಲ್ಲ ತರಹದ ಕೆಲಸದಲ್ಲೂ ಪರಿಪೂರ್ಣವಾಗಿ ಜಯಗಳಿಸುವರು. ಇವರಿಗೆ ಏಕಾಗ್ರತೆ ಹೆಚ್ಚು. ಒಮ್ಮೆ ಒಂದು ವಿಷಯ ಅಥವಾ ಒಂದು ಕೆಲಸದಲ್ಲಿ ಗಮನ ಹರಿಸಿದರೆ ಅದನ್ನು ಅದೇ ಸಮಯದಲ್ಲಿ ಪೂರ್ತಿ ಮಾಡುವ ತನಕ ಕಣ್ಣು, ಮನಸ್ಸು, ದೇಹ ಒಂದೇ ಕಡೆ ಸ್ಥಿರವಾಗಿ ಕೆಲಸದ ಕಡೆ ಗಮನ ವಹಿಸಿ ಪರಿಪೂರ್ಣಗೊಳಿಸುವರು. ಇವರು ಇಟ್ಟ ಗುರಿ ತಪ್ಪದು, ಯಶಸ್ವಿಯಾಗುವರು. ಇವರು ಒಳ್ಳೆಯ ಸ್ನೇಹಿತನಾಗುವರು. ಇವರ ಸಂಸಾರ ಜೀವನ ಸುಖಮಯವಾಗಿರುವುದು. ಆತ್ಮಜ್ಞಾನವು ಇವರಿಗೆ ಇರುತ್ತದೆ. ಸುಗಂಧ ದ್ರವ್ಯಗಳಲ್ಲಿ ಆಸೆಯು ಹೆಚ್ಚಾಗಿ ಇರುತ್ತದೆ. ತುಟಿಯ ಮೇಲೆ ಮಚ್ಚೆ ಇದ್ದರೆ ಮೃದು ಪದಾರ್ಥಗಳಲ್ಲಿ ಆಸಕ್ತಿ ಹೆಚ್ಚು. ಇಂದ್ರಿಯ ಸುಖಗಳಿಗೆ ಹೆಚ್ಚು ಗಮನ ನೀಡುವರು. ಜೊತೆಗೆ ಚಂಚಲ ಚಿತ್ತ ಮನಸ್ಸು, ದ್ವಂದ್ವ ಭಾವನೆಯ ಜೊತೆಗೆ ಯಾರನ್ನೂ ನಂಬುವ ವ್ಯಕ್ತಿಯಾಗಿರುವುದಿಲ್ಲ. ಅತಿ ಆಸೆ ಹೆಚ್ಚಾಗಿರುವುದು. ಕೆಳತುಟಿಯ ಮೇಲೆ ಮಚ್ಚೆ ಇದ್ದರೆ ಜಿಪುಣತನವಿರುವುದು. ಗಲ್ಲದ ಮೇಲೆ ಮಚ್ಚೆ ಉಳ್ಳವರು ಯಾವಾಗಲೂ ಜೀವನದ ಒಂದೊಂದು ಮೆಟ್ಟಿಲನ್ನು ಕ್ರಮಬದ್ಧವಾಗಿ ಬೀಳದ ಹಾಗೆ ಮೇಲಕ್ಕೆ ಏರುವರು ಎಂದು ಇವರು ಹಿಂತಿರುಗಿ ನೋಡುವುದಿಲ್ಲ.
ಯಾವಾಗಲೂ ಇವರು ಮೇಲಕ್ಕೆ ಪ್ರಗತಿಯ ಶಿಖರವನ್ನು ಏರುತ್ತಾರೆ. ಹಾಗೆಯೇ ಇವರಿಗೆ ವಯಸ್ಸಾದಂತೆ ಸ್ವಂತ ಆಸ್ತಿ, ಮನೆ, ಅಂತಸ್ತು, ಐಶ್ವರ್ಯ, ವಾಹನ, ಸಂತಾನ ಎಲ್ಲ ಪಡೆಯುವರು. ಕೀರ್ತಿಯನ್ನು ಪಡೆಯುವರು. ಸ್ವಲ್ಪ ಹೆಚ್ಚು ಎನ್ನಬಹುದಾದ ಮತ್ಸರ ಬುದ್ಧಿ ಇದ್ದರೂ ಧಾರಾಳವಾಗಿ ಸಹಾಯ ಮಾಡುವ ಗುಣ ಇವರದು. ನೋಡಲು ಸುಂದರವಾಗಿರುತ್ತಾರೆ. ವಯಸ್ಸು ಕಮ್ಮಿಯಾದಂತೆ ಕಾಣುವುದು. ಒಂದಲ್ಲ ಒಂದು ಕಾರಣಕ್ಕಾಗಿ ಪ್ರಯಾಣ ಹೆಚ್ಚು ಮಾಡುವರು. ಇದು ಇವರಿಗೆ ಪ್ರಿಯವಾದದ್ದು ಸಹ. ಕತ್ತಿನ ಪಕ್ಕದಲ್ಲಿ ಮಚ್ಚೆ ಇದ್ದರೆ ಕಷ್ಟದ ನಂತರ ಸುಖ ದೊರೆಯುವುದು. ಕತ್ತಿನ ಮುಂಭಾಗದಲ್ಲಿ ಮಚ್ಚೆ ಇದ್ದರೆ ಆಕಸ್ಮಿಕ ಧನಲಾಭ, ಭೂಮಿ ಲಾಭ, ಸ್ಥಾನಮಾನ, ಕೀರ್ತಿ, ಯಶಸ್ಸು ದೊರೆಯುವುದು. ಇವರ ಬುದ್ಧಿವಂತಿಕೆಯಿಂದಲೂ ಇದು ಇನ್ನೂ ಹೆಚ್ಚುವುದು. ವ್ಯವಹಾರದಲ್ಲಿ ಇವರು ಅತಿ ಬುದ್ಧಿಶಾಲಿಯಾಗಿರುತ್ತಾರೆ. ಕತ್ತಿನ ಮಧ್ಯಭಾಗದಲ್ಲಿ ಮಚ್ಚೆ ಇದ್ದರೆ ವಿವಾಹದ ನಂತರ ಅದೃಷ್ಟ ಕೈ ಹಿಡಿಯುವುದು. ಕತ್ತಿನ ಹಿಂಭಾಗದಲ್ಲಿ ಮಚ್ಚೆ ಇದ್ದರೆ ನೀರಿನಿಂದ ಗಂಡಾಂತರ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮಚ್ಚೆಯು ಬಾಯಿ ಅಥವಾ ನಾಲಿಗೆಯ ಬಲಭಾಗದಲ್ಲಿದ್ದರೆ ಐಶ್ವರ್ಯ, ಸುಖ, ಸಂತೋಷ, ವಾಹನ, ಭೋಗ ಜೀವನ ಲಭ್ಯ. ಮಚ್ಚೆಯು ಬಾಯಿಯ ಅಥವಾ ನಾಲಿಗೆಯ ಎಡಭಾಗದಲ್ಲಿ ಕಂಡು ಬಂದರೆ ಯಾವುದೇ ಕಾರಣಕ್ಕೂ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡಿದರೆ ನಷ್ಟವಾಗುವುದು. ಇನ್ನುಳಿದ ದೇಹದ ಅಂಗಾಂಗದ ಮೇಲೆ ಇರುವ ಮಚ್ಚೆಯ ಫಲವನ್ನು ಎರಡನೇ ಭಾಗದಲ್ಲಿ ತಿಳಿಸಲಾಗಿರುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಮಚ್ಚೆ ಹೊಂದಿರುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.